ಅಯ್ಯೋ ಕಾನೆಲ್ಲ ಬರಲ್ಲ ನಿಮಗೂ ಕನ್ನಡ ಬರಲ್ವಾ? ಆ ಮತ್ತೆ ಯಾವ್ದು ಬರುತ್ತೆ? ತಮಿಳ್. ரெண்டாயிரம் వచ్చా? 2000 ಯಾರಿಗೆ ಬರ್ದ? ಗೊರಗಾಲಕ್ಷ್ಮಿ. ಅಯ್ಯೋ ಗೃಹಲಕ್ಷ್ಮಿನ ಗೊರಗಾಲಕ್ಷ್ಮಿನ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಹರ್ಷಬಾನು. ಹರ್ಷಬಾನು. ನೋಡಿ ಹಿಂಗ್ ಮಾತಾಡೋರು ಬೇಕು ನಮ್ಗೆ. ನಾಚಕ ಓಡ್ತಾ ಬಿದ್ದಾವೆ. ಹಾ ಮತ್ತೆ ಈಗ ನಾನು ಏನಕ್ಕೆ ಬಂದೀನಿ ಗೊತ್ತಾ ನಿಮ್ಗೆ? ಏನಕ್ಕೆ ಬಂದೀನಿ ಹೇಳಿ? ಗೊತ್ತಿಲ್ವಾ? ಈಗ ನಿಮ್ಮ ಏರಿಯಾದಲ್ಲಿ ನಾನು ಎಲೆಕ್ಷನ್ ನಿಲ್ಬೇಕು ಅಂದ್ಕೊಂಡು ಬಂದೀನಿ. ಹಾಂ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಬಿಡ್ತೀನಿ ಎಲ್ಲ. ನನಗೆ ಓಟ್ ಹಾಕ್ಬೇಕು ನೀವು. ಯಾರಿಗೆ ಓಟ್ ಹಾಕ್ಬೇಕು? ನನಗೆ. ನೀವು ಯಾವ ಚಿಹ್ನೆಯಲ್ಲಿ ನಿಂತ್ಕೊಂತೀರಾ? ನಾವು ಯಾವ ಚಿಹ್ನೆ ಪನ್ನೆ ಅಲ್ಲ, ನಾವು ಮಾಮೂಲಿ ಇದೇ ನಮ್ಮ ಚಿಹ್ನೆ. ಸರಿ, ಇದೇ ನಮ್ಮ ಲೋಗೋನೇ ನಮ್ಮ ಚಿಹ್ನೆ. ಸರಿ. ಎಷ್ಟು ಕೊಡಬೇಕು ಓಟ್ ಹಾಕಕ್ಕೆ? ನಾವು ಕಾಸೆಲ್ಲ ಇಸ್ಕೊಳ್ಳಲ್ಲಪ್ಪ. ಸುಳ್ಳು ಹೇಳ್ಬಿಡಿ, ನಿಜ ಹೇಳಿ. ಕಾಸೆಲ್ಲ ಇಸ್ಕೊಳ್ಳಲ್ಲ. ಇಲ್ಲ, ಸುಳ್ಳು ಹೇಳ್ಬಿಡಿ. ಪರವಾಗಿಲ್ಲ ತಗೊಳ್ಳಿ, 2000 ಕೊಡ್ತೀನಿ, ನನಗೆ ಓಟ್ ಹಾಕಿ. ಇಲ್ಲ ಇಲ್ಲ, ಕಾಸು ಇಸ್ಕೊಂಡು ಓಟೆ ಹಾಕೋದಿಲ್ಲ. ಇದುವರೆಗೂ ಇಸ್ಕೊಂಡೇ ಇಲ್ಲ. ಯಾರು ಕೊಡಕ್ ಬಂದ್ರು ಇಸ್ಕೊಂಡಿಲ್ಲ. ನಿಜವಾಗ್ಲು, ಸತ್ಯವಾಗ್ಲು. ಯಾರ ಮೇಲೆ ಪ್ರಮಾಣ ಮಾಡ್ಬೇಕು ಹೇಳಿ? ಮಾಡ್ತೀವಿ. ಯಾರ ಮೇಲೂ ಪ್ರಮಾಣ ಮಾಡ್ಬೇಡ್ರಪ್ಪ ದೇವ್ರೆ. ಸರಿ ಆಯ್ತು. ಮತ್ತೆ ಏನ್ ನಿಮ್ ಪ್ರಾಬ್ಲಮ್? ನಾವು ಎಲೆಕ್ಷನ್ ನಿಲ್ಲೋರಲ್ಲ, ನಾವು ಟಿವಿ ಅವರು. ನಿಮ್ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ ಇದಾವೆ ಅಂತ ಎಲ್ಲ ಪಟ 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 ಅಂತ ನಮ್ಮ ಏರಿಯಾದಲ್ಲಿ ಮೈನ್ ಪ್ರಾಬ್ಲಮ್ ನೀರು ಬಂದ್ರೆ ಗಲೀಜ್ ನೀರು. ಆಮೇಲೆ ಇದು ಸ್ವಲ್ಪ ಬಿಲ್ಡಿಂಗ್ ಎಲ್ಲ ಇದು ಒಳ್ಳೇದ್ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಮಳೆ ಬಂದ್ರೆ ಸೋರುತ್ತೆ. ನೋಡಿ ಮತ್ತೆ ಏನ್ರಿ ನಿಮ್ ಏರಿಯಾದಲ್ಲಿ ಏನು ಪ್ರಾಬ್ಲಮೇ ಇಲ್ಲ ಅನ್ಬಿಟ್ರಲ್ರಿ ನೀವು. ನೋಡಿ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದೀರಾ. ಯಾಕೆ ಭಯ ಪಡ್ಬೇಕು? ಯಾಕೆ ಭಯ ಪಡ್ಬೇಕು? ಏನ್ ನಿಮ್ಮ ಹೆಸರು? ಓ ಉಮಾ. ಯಾಕೆ ಜೀವನದಲ್ಲಿ ಜಿಗುಪ್ಸೆ ಬಂದರೆ? ಉಮಾ ಜೋರಾಗಿ ಹೇಳ್ರಿ. ಉಮಾ ಅಂತ ಇನ್ನೂ ಸ್ವಲ್ಪ ಜೋರಾಗಿ ಹೇಳಿ. ಇನ್ನೂ ಜೋರಾಗಿ. ನಿಮ್ ಗಂಟ್ಲು ಇಷ್ಟ, ನಿಮ್ ಗಂಟ್ಲು ಇಷ್ಟನಾ? ನೋಡಿ ಇವ್ರು ನೋಡಿ ಹೆಂಗ್ ಸೌಂಡು. ಈಗ ರೇಷನ್ ಕಾರ್ಡ್ ಇಲ್ವಾ? ರೇಷನ್ ಕಾರ್ಡ್ ಇಲ್ಲ. ಆ ತರ ಅತ್ತೆ ಇದಾರೆ ನಮ್ಗೆ, ಪಿಂಚಿನ್ ಕಾರ್ಡ್ ಇಲ್ಲ. ಅವ್ರ ಕನ್ಕಾನಲ್ಲ. ನಮ್ಮ ಯಜಮಾನ್ರಿಗೂನು ಕೆಲಸ ಕಾರ್ಯಕ್ಕೆ ಹೋಗಲ್ಲ, ಏನಿಲ್ಲ. ಅವ್ರಿಗೂನು ಹೆಲ್ತ್ ಪ್ರಾಬ್ಲಮ್ ಐತೆ. ನಮ್ಗೆ ಮೈನ್ ರೇಷನ್ ಕಾರ್ಡ್ ಇಲ್ಲ ಸರ್ ಮನೆ. ನೋಡಿ ಇಷ್ಟೊಂದು ಪ್ರಾಬ್ಲಮ್ ಇಟ್ಕೊಂಡಿದ್ರಿ. ನಿಮ್ಮ ಎಮ್.ಎಲ್.ಎ ಕಡೆ ಬರಲ್ವೇನ್ರಿ ಮೇಡಮ್ ಅವರೇ? ಬಂದು ಚೆಕ್ ಮಾಡ್ತಾರೆ. ಅವಾಗ ನೀವು ಪ್ರಾಬ್ಲಮ್ ಹೇಳಲ್ವಾ? ನಮ್ಮನ್ನ ಎಲ್ಲಕ್ಕೆ ಬಿಡಲ್ಲಲ್ವಾ? ಇರ್ತಾರೆ ಅವ್ರಿಗೆ ಜಾಲರ ಅವರೆಲ್ಲ ಮಾಡ್ತಾರೆ ಸರ್. ಏನ್ ಗೊತ್ತಾ, ಎಮ್.ಎಲ್.ಎಗಳು ಮಾಡ್ಬೋದೇನೋ, ಈ ಸೆಂಟ್ರಲ್ ಕಡ್ಡಿಯಲ್ಲಿ ಹಿಡ್ಕೊಂಡಿರ್ತಾರೆ ಗೊತ್ತಾ? ಅವ್ರು ಮಾತ್ರ ಮಾಡ್ತಾರೆ ಅಷ್ಟೇ. ಅವ್ರವ್ರ ಇಷ್ಟ ಬಂದವ್ರಿಗೆ, ಅವ್ರವ್ರ ಬಕೆಟ್ ಹಿಡಿಯೋರಿಗೆ ಕಾಲ. ಇನ್ನೊಂದು ಏನಂದ್ರೆ ಬಾಡಿಗೆ ಮನೆ ಬಂದ್ರೆ ಅವ್ರಿಗೆ ಏನಕ್ಕೆ ಮಾಡಬೇಕು? ಅವರು ಓಟ್ ಹಾಕ್ತಾರಲ್ವಾ ಸರ್? ಮತ್ತೆ ಓಟ್ ಹಾಕಲ್ವಾ? ಅವ್ರು ಓಟರ್ ಇರ್ತಾರೆ. ಬಾಡಿಗೆ ಮನೆ ಬಂದವ್ರಿಗೆ ಹಾಕಲ್ಲ, ನಿನ್ನೆ ಬಂದವ್ರಿಗೆ ಹಾಕಲ್ಲ. ಯಾಕೆ ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲಿ ಬಂದಿರೋರಿಗೆ ಯಾಕೆ ಮಾಡಲ್ಲ? ನಿಮ್ಮಂತವ್ರು ಇರ್ಬೇಕು ಇಂತ. ಯಾಕ್ರಿ ಮಾಡಲ್ಲ? ಮಾಡ್ಬೇಕು. ಬಾಡಿಗೆ ಮನೆನಾ? ನೋಡಿ ಹಂಗೆ ನೀವು ಅನುಭವಿಸಿದ್ದೀರಾ, ಅದಕ್ಕೆ ಮಾತಾಡ್ತಿದ್ದೀರಾ ಅಲ್ವಾ? ಸರಿ. ಹೂ ಕಟ್ತವ್ರೆ ನಮ್ಮ ಆಂಟಿ. ಹೇಳಿ ಆಂಟಿ, ಏನು ನಿಮ್ಮ ಹೆಸರು? ಸುಮತಿ. ಸುಮತಿಯವರು ಸುಮಧುರವಾಗಿ ಹೂವನ್ನು ಕಟ್ತಾ ಇದ್ದಾರೆ. ಇದೇ ನಿಮ್ಮ ಬಿಸ್ನೆಸ್ಸು? ಇಲ್ಲ ಸರ್, ಗ್ಯಾರೇಜ್ ಕೆಲಸಕ್ಕೆ ಹೋಗ್ತೀವಿ. ಗ್ಯಾರೇಜ್ ಕೆಲಸಕ್ಕೆ ಹೋಗ್ತೀರಾ? ಸ್ಯಾಟಲೈಟ್ಗೆ. ಮಕ್ಕಳಿದಾರಾ? ಏನು ಕೆಲಸ ಮಾಡ್ತಾರೆ? ಬಿಕಾಮ್ ಡಿಗ್ರಿ ಓದ್ತಾ ಇದ್ದಾರೆ. ಬಿಕಾಮ್ ಡಿಗ್ರಿಗೆ ಓದ್ತಾ ಇದ್ದಾರೆ. ಅವರಿಗೆಲ್ಲ ಫೀಸು ಎಲ್ಲ ನೀವೇ? ಯಾವ ಕಾಲೇಜು? ಆದರ್ಶ ಕಾಲೇಜ್. ಯಾಕೆ ಗೌರ್ಮೆಂಟ್ ಕಾಲೇಜಿಗೆ ಸೇರಿಸ್ಬೋದಿತ್ತಲ್ಲ? ಕಷ್ಟ ಇದೆಯಲ್ಲ ಮನೇಲಿ? ಕಷ್ಟ ಇದೆ. ನಾವಂತೂ ಈ ಕೆಲಸ ಮಾಡಿದ್ವಿ, ಮಕ್ಕಳು ಚೆನ್ನಾಗಿ ಓದ್ಲಿ ಅಂತ ಓದಿಸ್ತೀವಿ. ಚೆನ್ನಾಗಿ ಓದ್ತಾವ್ರ ಹೋಗ್ಲಿ? ವಿಚಾರಿಸ್ಕೊತಿದ್ದೀರಾ? ಪರ್ಸೆಂಟೇಜ್ ಒಳ್ಳೆ ಚೆನ್ನಾಗಿ ಬರ್ತಾ ಇದೆಯಾ? ಏನು ವಿಚಾರಿಸಂಗೆ ಇಲ್ಲ. ಚೆನ್ನಾಗಿ ಓದ್ತಾ ಇದ್ದಾರೆ ಹುಡುಗರು ಪಡುಗರ ಜೊತೆ ಸೇರಿ? ಇಲ್ಲ. ಏರಿಯಾದಲ್ಲಿ ಏನೇನು ಪ್ರಾಬ್ಲಮ್ ಅವ? ಏನು ಪ್ರಾಬ್ಲಮ್ ಇಲ್ಲ, ನೀರಿಂದೊಂದೇ. ನೀರು ಬರಲ್ಲ ಸರಿಯಾಗಿ? ನೀರು ಬರಲ್ಲ ಸರಿಗೆ. ಬಂದ್ರೆ ಎಲ್ಲ ಗಲೀಜೆಲ್ಲ ಮಿಕ್ಸ್ ಆಗಿ ಬರುತ್ತೆ. ಎಲ್ಲ ಮಿಕ್ಸ್ ಆಗಿ ಬರುತ್ತೆ. ಮೊದಲೇ ಕರೆಂಟ್ ಪ್ರಾಬ್ಲಮ್ ಇತ್ತು, ಇದೆಲ್ಲ ಮಾಡ್ಕೊಟ್ಟಿದ್ದಾರೆ. ಮನೆ ಎಲ್ಲ ಹಕ್ಕುಪತ್ರ ಇದೆಯಾ? ಹಕ್ಕುಪತ್ರ ಕೊಟ್ಟಿಲ್ಲ. ಮತ್ತೆ ಮೇನ್ ಪ್ರಾಬ್ಲಮ್ ಅಲ್ವಾ ಅದು? ಇಲ್ಲ, ಇದು ನಮ್ದಂತ ನಮ್ಗೆ ಪತ್ರ ಕೊಟ್ಟಿದ್ದಾರೆ, ಅದೆಲ್ಲ ಮಾಡ್ಕೊಟ್ಟಿದ್ದಾರೆ. ನಾವು ಮನೆ ಬಂದಿದ ತಕ್ಷಣನೇ ಕೊಟ್ಟಿರೋದು ಕೃಷ್ಣಪ್ಪ ಅವರು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಧನಲಕ್ಷ್ಮಿ. ಧನಲಕ್ಷ್ಮಿ ಗೊತ್ತಾ? ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಮತ್ತೆ ಇದು ಮತ್ತೆ ಯಾವುದು? 200 ಯೂನಿಟ್ ಕೊಟ್ಟವ್ರಲ್ಲ. 200 ಯೂನಿಟ್ ಕರೆಂಟು. ಕರೆಂಟ್ದು. ಆಮೇಲೆ ಎಲ್ಲ ಇದು ಇದೆ. ಎಲ್ಲ ಇದೆ. ನಿಮ್ಮ ಮನೆ ಯಾವುದು? ಮನೆಗೆ ಹಕ್ಕುಪತ್ರ ಇದೆಯಾ? ಇಲ್ಲ. ಮೇನ್ ಬೇಕಾಗಿರೋದೇ ಅದು. ನಿಮಗೆ 2000 ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಕರೆಂಟ್ ಇವತ್ತು ಬರ್ತದೆ, ನಾಳೆ ಹೋಯ್ತದೆ. ಮನೆಗೆ ಸ್ವಂತ ಮನೆ ಹತ್ರ ಪತ್ರ ಇಲ್ವಲ್ಲ? ಪತ್ರ ಇಲ್ಲ ಅಂದ್ರೆ ಬಡವ್ರಿಗೆ ಕೊಟ್ಟಿಲ್ಲ.
ಅದನ್ನೇ ಕೇಳಿ, ಮಾಡೋರು ಕೊಟ್ಟಿದ್ದಾರೆ. ಅದನ್ನೇ ಕೇಳಬೇಕು ನೀವು. ಅದನ್ನ ಎಲ್ಲೋ ಕೇಳಕ್ಕಾಗ. ಇಲ್ಲಿ ಕೇಳಿ, ಈಗ ನೋಡ್ತಾರೆ ಇಡೀ ಕರ್ನಾಟಕ, ಸಿದ್ದರಾಮಯ್ಯನಿಂದ ಹಿಡಿದು ಡಿ ಕೆ ಶಿವಕುಮಾರಿಂದ ಹಿಡಿದು ಪ್ರತಿಯೊಬ್ರು ನೋಡ್ತಾವ್ರೆ. ಕೇಳಿ, ಅವ್ರ ಬಡವ್ರಿಗಂತೂ ಕೊಟ್ಟಿಲ್ಲ. ಈಗ ಎಲೆಕ್ಷನ್ ಇದ್ರಿಂದ ಗೆಲ್ಲೋದಕ್ಕೆ ಗೃಹಲಕ್ಷ್ಮಿ ಇದೆಲ್ಲ ಬಿಟ್ಟಿದ್ದು ಅಲ್ವಾ? ಈಗ ಒಂದ್ 3 ವರ್ಷದಿಂದ ಸಖತ್ತಾಗಿ ಹೇಳಿದ್ರಿ ಕಣ ಧನಲಕ್ಷ್ಮಿ ಅವರೇ ನೀವು. ಬಡವ್ರಿಗಂತೂ ಆರಿಸ್ಕೊಂಡು ಅವ್ರೇನು ಮಾಡಿಲ್ಲ. ಮಾಡಿದಾರೆ ಅಂದ್ರೆ ಅದು ಯಾರಿಗ್ ಮಾಡೋರ ಗೊತ್ತಿಲ್ಲ. ನಮ್ಗಂತೂ ಮಾಡಿಲ್ಲಪ್ಪ. ನಾವ್ ಕಷ್ಟ ಬಿದ್ದೆ ನಮ್ಮ ಮಕ್ಕಳಿಗೆ ನಾವು ಮದ್ವೆ ಮಾಡಿದೀವಿ. ನಿಮ್ ದುಡ್ಡಲ್ಲೇ ಖರ್ಚು ಮಾಡಿದಿರಿ. ಮದ್ವೆ ಮಾಡಕ್ಕೂನು ದುಡ್ಡಿಲ್ದಿರೋ ದೇವಸ್ಥಾನದಲ್ಲಿ ಮಾಡಿದೀನಿ 2 ಹೆಣ್ಮಕ್ಳಿಗೂ. ಅಯ್ಯೋ, ನೀವ್ ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ನಂಬ್ಲೇಬೇಕು ಕಣವ, ನಿನ್ ಕಷ್ಟ ನೋಡಿದಾಗ ನಂಬ್ಲೇಬೇಕು. ಹೆಣ್ಮಕ್ಳಿರೋ ಮನೆಯವ್ರಿಗೆ ಸ್ವಲ್ಪ ಬೆನಿಫಿಟ್ ಆದ್ರೂ ಮಾಡ್ಕೊಡ್ಬೇಕಲ್ವಾ? ಅವ್ರದ್ದು ಆ ರಾಜಕೀಯ ಅವ್ರದೆಲ್ಲ ಅವ್ರವ್ರದೇ ನೋಡ್ಕೋತಾರೆ. ಹೆಣ್ಮಕ್ಳು ಶರ್ಖರ ಅಂತ ಹೆಣ್ಮಕ್ಳಿಗೆ ಬೆನಿಫಿಟ್ ಇಲ್ಲ. ಅದೆಲ್ಲ ಸುಳ್ಳು. ಅದ್ ಮಾಡೋದೇ ಇಲ್ಲ ಯಾರು. ಧನಲಕ್ಷ್ಮಿ ಅವರಿಗೆ ಗೃಹಲಕ್ಷ್ಮಿ ಕೊಟ್ರು, ವರ್ಕೌಟ್ ಆಗ್ಲಿಲ್ಲ. ಏನ್ ನಿಮ್ಮ ಹೆಸರು? ಶಾರದಾಂಬೆ ಅವರೇ, ಈಗ ನಿಮ್ಮ ಏರಿಯಾದಲ್ಲಿ ಏನೇನ್ ಪ್ರಾಬ್ಲಮ್ಮು? ಏನ್ ನಿಮ್ ಪ್ರಾಬ್ಲಮ್ಮು? ನೋಡಿದ್ರಲ್ಲ, ಎಲ್ಲಾ ತರದಲ್ಲೂ ತೊಂದ್ರೆ ಇದೆ. ಪರವಾಗಿಲ್ಲ, ನೀವಾದ್ರೂ ಎಲ್ಲಾ ತರದಲ್ಲೂ ತೊಂದರೆ ಇದೆ ಅಂತ ಹೇಳ್ತಿದ್ರೆ. ಕೆಲವರು ಅದನ್ನ ಮುಚ್ಚಿಡ್ತವ್ರೆ, ನಮಗೆ ಯಾಕೆ ಬೇಕು ಅಂತ. ನಮಗೆ ಯಾಕೆ ಬೇಕು ಅಂತ ಹೇಳಿದ್ರ, ಅದೇ ಎಲ್ಲ ಅದೇ ನೋಡಿ, ಇಲ್ಲೆಲ್ಲ ಹಿಂಗ್ ಇಷ್ಟೊಂದು ಗಲೀಜಿದೆ. ಒಂದು ನೀರ್ ಸರಿಯಾಗಿ ಬರಲ್ಲ. 3-4 ದಿವಸಕ್ಕೊಂದ್ಸರಿ ಬಿಡ್ತಾರೆ. ಒಂದ್ ಕಡೆ ಬರುತ್ತೆ, ಒಂದ್ ಕಡೆ ಬರಲ್ಲ. ಆಮೇಲೆ ರೇಷನ್ ಕಾರ್ಡ್ನೆಲ್ಲ ರದ್ದು ಮಾಡಿದ್ದಾರೆ. ಅದು ಇದ್ ಕಟ್ತಾರೆ, ಇದ್ ಕಟ್ತಾರೆ ಅಂತ ಹೇಳ್ಬಿಟ್ಟು ಅದು ರದ್ದು ಮಾಡವ್ರೆ. ಬಡವ್ರು ಏನ್ ಮಾಡ್ತಾರೆ? ಬಡವ್ರು ಹೋಗ್ಬಿಟ್ಟು ಬಾಯ್ ಬಡ್ಕೋಬೇಕು. ಓಟ್ ಹಾಕಕ್ ಮಾತ್ರ ಅಯ್ಯೋ ಬನ್ನಿ ಓಟ್ ಹಾಕಿ ಅಂತ ಕೇಳ್ತಾರೆ. ಏನ್ ಮಾಡೋದು? ಬಾಯ್ ಬಡ್ಕೊಳ್ಳೋದು ಅಷ್ಟೇ. ಮತ್ತೆ MLA ಕಡೆ ಬಂದಿದ್ರಾ? ನಿಮ್ MLA ಬರ್ತಾ ಇರ್ತಾರೆ, ನೋಡ್ತಾರೆ, ಹೋಗ್ತಾರೆ ಅಷ್ಟೇ. ಅದೇ ನೋಡ್ತಾರೆ, ಹೋಗ್ತಾರೆ. ಮಾಡ್ಕೊಡ್ತೀವಮ್ಮ ಅಂತಾರೆ. ಮಾಡ್ಕೊಡ್ತೀವಮ್ಮ ಅಂತ ಭರವಸೆ ಕೊಡ್ತಾರೆ. ಕಿತ್ತೋಗಿದ್ದು ಇವನ್ನೊಂದೆರಡು ಹಾಕೊಟ್ಟವ್ರೆ ನೋಡಿ. ಮೀಟರ್ ಬೋರ್ಡು ಹಾಕೊಟ್ಟವ್ರೆ. ಅದನ್ನ ನೀರಿಗೆಲ್ಲ ಎಂತಂದ್ ಮಿಕ್ಸ್ ಆಗಿ ಬರುತ್ತಂತೆ. ಅದು ಏನೋ ಪೌಡ್ರು ಗಿಡ್ರು ಏನೋ ಮಿಕ್ಸ್ ಮಾಡಿರ್ತಾರ. ಮನೆ ನೀರ್ ಬಂದ ತಕ್ಷಣ ವಾಸನೆ. ಪೌಡ್ರ್ ಅಲ್ಲ ಅದು, ಚೇಂಬರ್ ನೀರ್ ಮಿಕ್ಸ್ ಆಗಿ ಬರೋದು. ಪೌಡ್ರ್ ಅಂತ ಚೇಂಬರ್ ನೀರ್ ಹಾಕ ಯಾವ್ದೋ ಪೌಡ್ರ್ ಮಾಡ್ಕೊಬಿಟ್ಟವ್ರೆ. ಏನ್ ಪಾಂಡ್ಸ್ ಪೌಡ್ರ್ ಅನ್ಕೊಬಿಟ್ರ? ಸುನಾವು ಪೌಡ್ರ್ ಅನ್ನಕ್ಕೆ. ಏನ್ ನಿಮ್ಮ ಹೆಸರು? ಪವನ್. ನಿಮ್ಮ ಹೆಸರು ಪವನ್ ಅಂತನಾ? ಅದೇ ಹುಡುಗರ ಹೆಸರು ಇಟ್ಬಿಟ್ಟಿದ್ದಾರೆ. ಆ ಕಾಲದಲ್ಲಿ ಇಟ್ಬಿಟ್ಟಿದ್ದಾರೆ. ಮತ್ತೆ ಹೆಂಗೆ, ಆರಾಮ? ಕಾಸೆಲ್ಲ ಬರ್ತಾ ಇದೆಯಾ? ಕಾಸೆಲ್ಲ ಬರ್ತಾ ಇದೆಯಾ? ಯಾವ್ದು ಬರ್ತದೆ ಕಾಸು? 2,000. ಮತ್ತೆ ಏನ್ ನಿಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್? ತುಂಬಾ ಇದೆ. ತುಂಬಾ ಇದೆಯಾ? ಮತ್ತೆ ಅದೇನು ಪೈಪ್ ಎಲ್ಲ ರೆಡಿ ಮಾಡ್ತೀನಿ ಅಂದ್ಬಿಟ್ಟು ನೀರು ಕರೆಕ್ಟಾಗಿ ಬಿಡಲ್ಲ. ಆಮೇಲೆ ನೀರು ಕರೆಕ್ಟಾಗಿ ಬಿಡಲ್ಲ. ಬಾಡಿಗೆ ಮನೆ, ಒಂದು ಫ್ಯಾಮಿಲಿಗೆ ಸಾಕಾಗಿಲ್ಲ, ಇನ್ನೊಂದು ಬಾಡಿಗೆಗೆ ತಗೋ. ಎಷ್ಟು ಕಟ್ತೀಯಾರ ಬಾಡಿಗೆ? 2,500. ಅಡ್ವಾನ್ಸು 25. ಯಾರಿದು ಓನರು? ಯಾರೋ ಅಜ್ಜಪ್ಪ ಅಂತ ಇದ್ದಾರೆ. ಇದು ಗೌರ್ಮೆಂಟ್ ಇಂದ ಕಟ್ಸ್ಕೊಡ್ತಿರೋ ಬಿಲ್ಡಿಂಗ್ ತಾನೇ ಇದು? ಹೌದು, ಗೌರ್ಮೆಂಟ್ ಇಂದ ಕಟ್ಕೊಟ್ಟಿರೋ ಬಿಲ್ಡಿಂಗ್. ಕೆಲವರು ಎಲ್ಲ 100% ಎಲ್ಲರೂ ಬಾಡಿಗೆ ಬಿಟ್ಟು ಹೋಗಿದ್ದಾರೆ. ಅಲ್ಲ, ನಂದೊಂದು ಪ್ರಶ್ನೆ. ಇದು ಗೌರ್ಮೆಂಟ್ ಬಿಲ್ಡಿಂಗ್ ತಾನೇ? ಗೌರ್ಮೆಂಟ್ ಬಿಲ್ಡಿಂಗ್ ಅಂದ್ಮೇಲೆ ಬಾಡಿಗೆ ಯಾಕೆ ಕೊಡ್ಬೇಕು ನಾವು? ಸ್ವಂತ ಮನೆ ಎಲ್ಲ ಇದೆ. ಸ್ವಂತ ಮನೆ ಎಲ್ಲ ಇದೆ. ಎಲ್ಲರೂ ಬಾಡಿಗೆ. ಸ್ವಂತ ಮನೆ ಯಾರ್ದು ಸರ್ ಇಲ್ಲಿ? ಅದೇ ಇವಾಗ ಓನಾಗಿ ಯಾರು ಕೊಟ್ಟಿದ್ದಾರೆ ಗೌರ್ಮೆಂಟ್ ಅಲರ್ಟ್ ಆಗಿ, ಅವ್ರು ಬಿಟ್ಟು ಹೋಗಿದ್ದಾರೆ. ಅವ್ರ ಬಾಡಿಗೆ. ಸರ್ ಒಂದ್ ಮಾತು ಹೇಳ, ಅವರೇ ದುಡ್ಡು ಕೊಟ್ಟು ಮನೆ ಕಟ್ಸ್ಕೊಂಡಿರ್ತಾರಲ್ಲ, ಅದನ್ನ ಮಾತ್ರ ಬಾಡಿಗೆ ಕೊಡ್ಬೋದು. ಇದು ಗೌರ್ಮೆಂಟ್. ಅವ್ರು ಬಿಟ್ಟು ಹೋದ್ಮೇಲೆ ಹೋದಂಗೆ ನೆಕ್ಸ್ಟ್ ಕೊಟ್ಟಿರೋ ಮನೆನ ಬಾಡಿಗೆದಲ್ಲಿ ತಪ್ಪಲ್ವಾ? ನೀವೇ ಹೇಳ್ಬೇಕು. ತಪ್ಪೇ ಅದು. ನಾನೇ ಹೇಳ್ತಾ ಇದ್ದೀನಲ್ಲ, ತಪ್ಪೇ. ಏನ್ ಗೊತ್ತಾ, ಅದು ಏನಾಗ್ಬಿಡುತ್ತೆ, ಈಗ ನೀವು ಓನರ್ ಅಂತ ತಗೊಂಡಿರ್ತೀರಾ, ಅದನ್ನ ಬಾಡಿಗೆ ಕೊಡೋದು ನಿಜವಾಗ್ಲೂ ತಪ್ಪೆ. ಈಗ ಅವ್ರು ಈ ಮನೆ ಖಾಲಿ ಮಾಡಕ್ ಈಗ ನಮ್ಗೆ ಫ್ಯಾಮಿಲಿಗೆ ಮನೆ ಸಾಕಾಗಿಲ್ಲ, ನಾವೇನ್ ಮಾಡ್ತೀವಿ, ಮನೆ ಸಾಕಾಗಿಲ್ಲ, 2 ಸಂಸಾರ ಆಯ್ತಂತ ಒಂದು ಬಾಡಿಗೆ. ಈಗ ಅಜ್ಜಪ್ಪ ಅಂತಂದ್ರಲ್ಲ, ಅವ್ರ ಮುಂಚೆ ಇಲ್ಲಿದ್ರ? ಅವ್ರಿಲ್ಲ. ಅವ್ರಿಲ್ಲ ಅಂದ್ಮೇಲೆ ಅವ್ರ ಮನೆ ಹೆಂಗಾಗತ್ತಿದು? ಅವ್ರವ್ರಿಗೆ ನೀವ್ ಹಂಗ ಹೋದ್ರೆ
ಫುಲ್ ಕ್ವಾರ್ಟರ್ಸ್ ಸೀಸ್ ಆಗುತ್ತೆ. ಸೀಸ್ ಆಗ್ಬಿಡುತ್ತೆ. ಆಗ್ಬೇಕು ಮತ್ತೆ ನೀವ್ಯಾಕೆ ಬಡವರು ಬಾಡಿಗೆ ಕೊಡ್ತೀರಾ ಮತ್ತೆ? ಹಾ ಹೌದಲ್ವಾ? ಇದು ಗೌರ್ಮೆಂಟ್ ಬಿಲ್ಡಿಂಗ್ ಅಂತ ನೋಡ್ರಪ್ಪ ಸಿದ್ದರಾಮಯ್ಯನವ್ರೆ. ನೋಡಿ ನಾವು ಇದು ಬಂದು ಹುಟ್ಟಿ ಬೆಳೆದಿದ್ದು ಊರೆಲ್ಲ ಬಿಟ್ಬಿಟ್ಟು ಈಗ ಇಲ್ಲೊಂದು ಫ್ಯಾಮಿಲಿ ಬಂದಿದಾರಲ್ವಾ, ನಿಮ್ದು ಇನ್ನೊಂದು ಫ್ಯಾಮಿಲಿ ಬಂದಿಯಾರಲ್ವಾ ಇಲ್ಲಿ, ಅವ್ರು ಅಲ್ಲಿ ಇರ್ಬೇಕಲ್ವಾ? ಅವ್ರು ಇರ್ಬೇಕು ಅಂತಂದ್ರೆ ಅವರು ಬಾಡಿಗೆ ಯಾಕೆ ಕಟ್ಟಬೇಕು? ಈಗ ಅಲ್ಲಿ ಇಲ್ದೇ ಇರೋರು ಹೋಗಾಯ್ತವ್ರು, ಹೋದ್ಮೇಲೆ ಮುಗೀತು ಇವರಿಗೆ. ಬಿಡಕ್ಕಾಗುತ್ತಾ? ನೋಡ್ರಿ ಆಯ್ತು ಬಿಡಿ ಅಮ್ಮ, ತಲೆ ಕೆಡಿಸ್ಕೊಬಿಡಿ. ನೋಡ್ರಿ ಸಿದ್ದರಾಮಯ್ಯನವ್ರೆ, ನೋಡ್ರಿ ಡಿ ಕೆ ಶಿವಕುಮಾರ್ ಅವರೇ, ಗೌರ್ಮೆಂಟ್ ಇಂದ ಕಟ್ಕೊಟ್ಟಿರುವಂತ ಸ್ಲಮ್ ಬೋರ್ಡ್ ಮನೆಯಲ್ಲಿ ಅದೇನು ಯಾರಪ್ಪಂದು ಜನಗಳ ದುಡ್ಡಿಂದ ಕಟ್ಟಿರೋದು, ಅದನ್ನ ಬಾಡಿಗೆಗೆ ಬಿಟ್ಟು ಹೋಗ್ತಿದ್ದಾರೆ ಅಂತಂದ್ರೆ ಎಷ್ಟು ಮನೇಲಿ ಹಿಂಗೆ ಆಗ್ತಿರಲ್ಲ ಪಾಪ. ಇವರು ಬಡವ್ರೆ, ಇವ್ರ್ಯಾಕೆ ಬಾಡಿಗೆ ಕಟ್ಟಬೇಕು? ಅದೇ ನಾವು ನಮ್ಮ ಮನೇಲಿ ಇದ್ದೀವಿ. ಯಾರೋ ರಿಚ್ ಆಗಿರೋರು ಹೋದ್ರಪ್ಪ, ಬಿಟ್ಬಿಟ್ಟು ಹೋದ್ರು, ಬೇರೆ ಕಡೆ ಹೋದ್ರು, ಹಂಗಂತ ಅವ್ರಿಗೆ ಇವ್ರು ಬಾಡಿಗೆ ಕಟ್ಟಬೇಕು? ಇದು ವೆರಿ ವೆರಿ ಬ್ಯಾಡ್ ಇದು, ಸೀರಿಯಸ್ಲಿ.